ಕಾರ್ತಿಕ ಶುದ್ಧ ದ್ವಿತೀಯ ಯಮದ್ವಿತೀಯ ಎಂಬುದಾಗಿ ಕರೆದಿದ್ದಾರೆ. ಆ ದಿನ ಯಾರಿಗೆ ಅಕ್ಕ ತಂಗಿಯರು ಇರ್ತಾರೆಯೋ ಅವರ ಮನೆಯಲ್ಲಿ ಹೋಗಿ ಅಣ್ಣ ತಮ್ಮೆಂದರು ಊಟ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ತಸ್ಮಾನ್ ನಿಜಗೃಹೇ ವಿಪ್ರ ನ ಭೋಕ್ತವ್ಯಂ ತಥೋ ಬುಧೈಃ ಸ್ನೇಹೇನ ಭಗಿನೀ ಹಸ್ತಾತ್ ಭೋಕ್ತವ್ಯಂ ಪುಷ್ಟಿವರ್ಧನಂ. ಆ ದಿವಸ ಅಣ್ಣ ತಮ್ಮಂದಿರು ಯಾರಿಗೆ ಅಕ್ಕ ತಂಗಿಯಂದಿರು ಇರ್ತಾರೆಯೋ ಅಂಥವರು ಅವರ ಮನೆಯಲ್ಲಿ ಊಟವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಅವನನ್ನು ಬುದ್ಧಿವಂತ ಎಂಬುದಾಗಿ ಕರೆಯೋದಿಲ್ಲ. ಅದರಿಂದಾಗಿ ಸ್ನೇಹದಿಂದ ಅಕ್ಕ ತಂಗಿಯರ ಮನೆಗೆ ಹೋಗಿ ಅವರ ಕೈಯಿಂದ ಊಟವನ್ನು ಮಾಡಬೇಕು. ಊಟವನ್ನು ಮಾಡುವುದರಿಂದಾಗಿ ಪುಷ್ಟಿ ಉಂಟಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಊಟವನ್ನು ಮಾಡಿ ಆದ ಮೇಲೆ ಅಕ್ಕ ತಂಗಿಯರಿಗೆ ಶಾಸ್ತ್ರ ವಿಧಾನದಿಂದಾಗಿ ಅನೇಕ ದಾನಗಳನ್ನು ಕೂಡ ಕೊಡಬೇಕು. ಚಿನ್ನದ ಒಡವೆ, ಸೀರೆ, ಕುಪ್ಪುಸ ಇವುಗಳನ್ನು ಕೊಡುವಂತಹ ಪದ್ಧತಿಯೂ ಕೂಡ ಇದೆ. ದಾನಾನಿ ಚ ಪ್ರದೇಯಾನಿ ಭಗಿನೀಭ್ಯೋ ವಿಧಾನತಃ ಸ್ವರ್ಣಾಲಂಕಾರ ವಸ್ತ್ರಾಣಿ ಪೂಜಾ ಸತ್ಕಾರ ಪೂರ್ವಕಂ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಎಲ್ಲರೂ ಕೂಡ ತನ್ನ ಜೊತೆಯಲ್ಲಿ ಹುಟ್ಟಿರತಕ್ಕಂತಹ ಅಕ್ಕ ತಂಗಿಯರ ಕೈಯಿಂದಲೇ ಊಟವನ್ನು ಮಾಡಬೇಕು. ಹಾಗೆ ಮಾಡಿದರೆ ಅವರಿಗೆ ಬಲ ಅಂತನ್ನೋದು ಕೂಡ ಹೆಚ್ಚುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಿತೀಯ ದಿವಸ ವಿಶೇಷವಾಗಿ ಯಮಧರ್ಮರಾಜ ತಾನು ಪೂಜಿತನಾಗಿ ತನ್ನ ತಂಗಿಯ ಮನೆಗೆ ಹೋಗಿ ಯಮುನಿಯ ಮನೆಗೆ ಹೋಗಿ ಊಟವನ್ನು ಮಾಡಿದ್ದಾನೆ ಅಂತ ನಾವು ಕಥೆಯನ್ನು ಕೂಡ ಹೇಳ್ತಾರೆ. ಅದನ್ನು ನಿಮಿತ್ತ ಮಾಡಿಕೊಂಡು ನಾವೆಲ್ಲರೂ ಕೂಡ ಯಾರಿಗೆ ಅಕ್ಕ ತಂಗಿಯರು ಇರ್ತಾರೆ ಅವರು ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟವನ್ನು ಮಾಡುವಂತಹ ಪದ್ಧತಿ ಬಂದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಯಸ್ಯಾಂ ತಿಥೌ ಯಮುನಯ ಯಮರಾಜ ದೇವ ಸಂಭೋಜಿತಃ ಪಿತೃಪತಿ ಸ್ವಸೃಸೌ ಹೃದಯೇನ ತಸ್ಯಾಂ ಸ್ವಸುಃ ಕರತಲಾದಿಹಯೋ ಭುನಕ್ತಿ ಪ್ರಾಪ್ನೋತಿ ವಿತ್ತ ಶುಭ ಸಂಪದ ಮುತ್ತಮಾಂಸಃ ಎಂಬುದಾಗಿ ಹೇಳ್ತಾರೆ. ಯಮಧರ್ಮರಾಜನು ಸಹೋದರಿಯರಲ್ಲಿ ಇರುವಂತಹ ಪ್ರೀತಿಯಿಂದಾಗಿ ಯಾವ ತಿಥಿಯಲ್ಲಿ ಭೋಜನವನ್ನು ಮಾಡಿದ್ದಾನೆಯೋ ಆ ತಿಥಿಯ ದಿವಸ ಅಕ್ಕ ತಂಗಿಯರ ಕೈಯಿಂದಾಗಿ ಯಾವ ವ್ಯಕ್ತಿ ಊಟವನ್ನು ಮಾಡುತ್ತಾನೆಯೋ ಅವನು ಸಕಲ ವಿಧವಾಗಿರತಕ್ಕಂತಹ ಸಂಪತ್ತುಗಳನ್ನು ಕೂಡ ಪಡಿತಾನೆ ಎಂಬುದಾಗಿ ಹೇಳಿದ್ದಾರೆ. ಆಮೇಲೆ ನತೇಶಾಂ ವತ್ಸರಂ ಯಾವತ್ ಕಲಹೋ ನರಿಪೋರ್ಭಯಂ ಧನ್ಯಂ ಯಶಸ್ಯಮಾಯುಷ್ಯಂ ಧರ್ಮಕಾಮಾರ್ಥ ಸಾಧನಂ ವ್ಯಾಖ್ಯಾತಂ ಸಕಲಂ ಸತ್ಯೇ ಸರಹಸ್ಯಂ ಮಯಾನಘೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಹೀಗೆ ಅಕ್ಕ ತಂಗಿಯರ ಕೈಯಲ್ಲಿ ಊಟವನ್ನು ಮಾಡಿದ ವ್ಯಕ್ತಿಗೆ ಆ ಅಕ್ಕ ತಂಗಿಯರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಜಗಳ ಅಂತ ಅನ್ನೋದು ವರ್ಷದವರೆಗೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದು ನಿಜವಾಗಿರತಕ್ಕಂತಹದ್ದು, ಧನ್ಯತೆ ಭಾವನೆಯನ್ನು ಪಡೆಯುವಂತಹದ್ದು, ಯಶಸ್ಸನ್ನು ಪಡೆತಕ್ಕಂಥದ್ದು ಎಂಬುದಾಗಿ ಹೇಳ್ತಾರೆ. ಧರ್ಮಾರ್ಥ ಕಾಮನೆಗಳಿಗೆ ಸಾಧನವಾಗಿರುವಂತಹದ್ದು ಈ ರಹಸ್ಯವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ರುದ್ರದೇವರು ಪಾರ್ವತೀ ದೇವಿಗೆ ತಿಳಿಸಿಕೊಟ್ಟದ್ದರಿಂದಾಗಿ ಯಮದ್ವಿತೀಯ ದಿವಸ ತಪ್ಪದೆ ಯಾರಿಗೆ ಅಕ್ಕ ತಂಗಿಯರು ಇರ್ತಾರೆ ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟವನ್ನು ಮಾಡುವಂತಹ ಪದ್ಧತಿ ಬಂದಿದೆ. ಆದ್ದರಿಂದಾಗಿ ಇಷ್ಟು ವರ್ಷಗಳಿಂದ ಏನು ಮಾಡ್ತಾ ಬಂದಿದ್ದೀರಿ ಇರಲಿ, ಇನ್ನು ಮುಂದೆ ಆದರೂ ಸರಿಯಾಗಿರತಕ್ಕಂತಹ ಕ್ರಮವನ್ನು ತಿಳಿದುಕೊಂಡು ಅವರ ಮನೆಗೆ ಹೋಗಿ ಅವರ ಕೈಯಿಂದ ಊಟವನ್ನು ಮಾಡಿ ಅವರಿಗೆ ಒಡವೆಗಳನ್ನು, ಆಭರಣಗಳನ್ನು, ಆಮೇಲೆ ಬಹುಮಾನಗಳನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿಬಿಡ್ರಿ. ತದ್ವಾರ ನಿಮಗೂ ಅವರಿಗೂ ಯಾವುದೇ ರೀತಿಯಾಗಿರುವಂತಹ ಕಲಹ ಇಲ್ಲದೆ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ.